ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅರ್ಜೆಂಟ್ ಆಗಿ ಹೋಗ್ಬೇಕಾಗಿರೋದ್ರಿಂದ ಸೋನಿಯಾ ಗಾಂಧಿಯವರು ಇಂದಿರಾ ಗಾಂಧಿಯವರ ಬಗ್ಗೆ ಬರ್ತಿರುವಂತ ನುಡಿಮುತ್ತುಗಳು ಅನ್ನೋ ಬುಕ್ ಅನ್ನ ಡಿ.ಕೆ. ಶಿವಕುಮಾರ್ ಅವರು ಕನ್ನಡದಕ್ಕೆ ಅನುವಾದ ಮಾಡಿದ್ದಾರೆ. ಆ ಬುಕ್ ಅನ್ನ ಈ ಸಂದರ್ಭದಲ್ಲಿ ಬಿಡುಗಡೆ ಮಾಡುವಂತ ಇದನ್ನ ಮುಖ್ಯಮಂತ್ರಿಗಳು ಆ ಬುಕ್ ಅನ್ನ ಬಿಡುಗಡೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀವಿ. ಡಿ.ಕೆ. ಶಿವಕುಮಾರ್ ಅವರು ಕನ್ನಡಕ್ಕೆ ಅನುವಾದ ಮಾಡಿರುವಂತ ಪುಸ್ತಕ ಇಂದಿರಾ ಗಾಂಧಿಯವರ ಬಗ್ಗೆ ಸೋನಿಯಾ ಗಾಂಧಿಯವರು ಬರೆದಿರುವಂತ ನುಡಿಮುತ್ತುಗಳು ಅನ್ನೋ ಪುಸ್ತಕವನ್ನ ಸನ್ಮಾನ್ಯ ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳು ಕನ್ನಡಕ್ಕೆ ಅನುವಾದ ಮಾಡಿರುವಂತಹ ಪುಸ್ತಕನ ಈ ಇಂದಿರಾ ಗಾಂಧಿಯವರ ಜಯಂತಿಯ ಒಂದು ಸುಸಂದರ್ಭದಲ್ಲಿ ಬಿಡುಗಡೆ ಮಾಡ್ತಾ ಇರೋ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನ ಹೇಳೋದಕ್ಕೆ ಎಲ್ಲರೂ ಕೈ ಚಪ್ಪಳೆ ನಿಂತುಕೊಂಡು ಒಂದು ಚಪ್ಪಾಳೆ ಹೊಡೆದ್ರ ಮುಖಾಂತರ ಅದನ್ನ ಸ್ವಾಗತ ಮಾಡಬೇಕು ಅಂತ ಕೇಳ್ಕೊಳ್ತೀವಿ. ಹಾಗೆ ಇವತ್ತಿನ ಈ ಒಂದು ಕಾರ್ಯಕ್ರಮ ಹನುಮಂತರಾಯಪ್ಪನವರು ಸ್ವಾಗತ ಕೋರಬೇಕು ಪ್ರತಿಯೊಬ್ಬರಿಗೂ ಅಂತ ನಾನು ಕೇಳ್ಕೊಳ್ತೇನೆ ಸದಾ. ನಮಸ್ತೆ. ನಮಸ್ತೆ. ಇತ್ತೀಚೆಗೆ ವಾಟ್ಸಪ್ಗಳಲ್ಲಿ ಬಂದಿರತಕ್ಕಂಥ ಕಾಂಗ್ರೆಸ್ನ ಪ್ರಚಾರ ಪ್ರಿಯ ಆಗಿರತಕ್ಕಂಥ ತೆನ್ನೀರ ಮೈನಾರವರು ನಮ್ಮ ಕೊಡಗಿನ ಹೆಮ್ಮೆಯ ಮಾಜಿ ಶಾಸಕರಾಗಿದ್ದಂಥ KG ಬೋಪಯ್ಯನವರು ಮತ್ತು ಅಪ್ಪಚ್ಚುರಂಜನ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಏನು ಹಾಕಿದ್ದಾರೆ. ಅದರ ವಿರುದ್ಧ ನಾವು ಇವತ್ತು ವಿರಾಜಪೇಟೆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಅವರ ವಿರುದ್ಧ ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ. ಕೂಡಲೇ ಅವರ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕಂತ ಹೇಳಿ ಪ್ರಚಾರದ ತೆವಲನ್ನು ಇಟ್ಕೊಂಡಿರ್ತಕ್ಕಂಥ ತೆನ್ನೀರ ಮೈನರವರು ಕೂಡಲೇ ಇದನ್ನು ನಿಲ್ಲಿಸಬೇಕು. ಯಾಕೆಂತ ಹೇಳಿದ್ರೆ ಇತ್ತೀಚೆಗೆ ಬಹುಶಃ ಕಾಂಗ್ರೆಸ್ನ ಶಾಸಕರಂತ ಏನು ಅಂದ್ಕೊಂಡಿದ್ದಾರೆ, ಅವರಿಗೆ ಬಕೆಟ್ ಹಿಡಿಯುವಂಥ ಒಂದು ನೆಪದಲ್ಲಿ ಇವತ್ತು ಮಾಜಿ ಶಾಸಕರುಗಳನ್ನಾಗಿರ್ಬೋದು ಅಥವಾ BJP ಪಕ್ಷದ ನಾಯಕರನ್ನಾಗಿರ್ಬೋದು ಮತ್ತು ಕಾರ್ಯಕರ್ತರನ್ನ ಹೀಯಾಳಿಸುವಂಥ ಕೆಲಸವನ್ನು ಸಾಮಾಜಿಕ ಜಾಲತಾಣದಲ್ಲಿ ಒಬ್ಬ ವಾಟ್ಸಪ್ ಯೂನಿವರ್ಸಿಟಿ ಆಗಿರ್ತಕ್ಕಂಥ ಆ ವ್ಯಕ್ತಿ ಕೊಡಗಿನಲ್ಲಿ ಅಶಾಂತಿಯನ್ನು ಸೃಷ್ಟಿಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಕೊನೆ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೀವಿ. ಕೂಡಲೇ ತಾವು ಬದಲಾಗಬೇಕು. ಇಲ್ಲದಿದ್ದರೆ ಇದೇ ರೀತಿ ಮುಂದುವರೆದರೆ ಖಂಡಿತವಾಗಿ ನಾವು ನಿಮ್ಮ ವಿರುದ್ಧ ರಸ್ತೆಗಿಳಿಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಎಚ್ಚರವಾಗಿರಲಿ.